ಹಾಯ್ ವಿದ್ಯಾರ್ಥಿಗಳೇ, ಪಿ ಯು ಬೋರ್ಡ್ದಿಂದ ಬಿಟ್ಟಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ ಬಿ ಎ ಕ್ವಶನ್ ಪೇಪರ್ ಇದು. ಯಾಕಂದರೆ ಎಲ್ ಬಿ ಎ 1 ಕ್ವಶನ್ ಪೇಪರ್ ಇಂಗ್ಲೀಷಿಗೆ ಸಂಬಂಧಪಡುವಂಥ ಒಂದು ಕ್ವಶನ್ ಪೇಪರ್ ಇದು. ನಿಮ್ಮ ಮಿಡ್ ಟರ್ಮ್ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುವಂತಹ ಸಿಚುವೇಶನ್ ಈ ಒಂದು ಎಲ್ ಬಿ ಎ ಕ್ವಶನ್ಸ್ ಪೇಪರ್ಗಳಲ್ಲಿ ಇರುತ್ತೆ. ಹಾಗಾಗಿ ಎಲ್ಲ ವಿಷಯಕ್ಕೆ ಸಂಬಂಧಪಡುವ ಎಲ್ ಬಿ ಎ ಕ್ವಶನ್ಸ್ ಪೇಪರ್ಗಳನ್ನು ಬಿಟ್ಟಿದ್ದೇನೆ. ಬನ್ನಿ, ಇದು ಇಂಗ್ಲೀಷ್ ಸಬ್ಜೆಕ್ಟಿಗೆ ಬಿಟ್ಟಂತಹ ಕ್ವಶನ್ ಪೇಪರ್ ನೋಡಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ನೋಡಿ, ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಟೀಚ್ ದ ಡ್ಯಾಶ್ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದು ಮೊದಲನೇ ಪ್ರಶ್ನೆ ನಿಮ್ಮ ಒಂದು ಎಲ್ ಬಿ ಎ ಕ್ವಶನ್ ಪೇಪರ್ 1ನಲ್ಲಿರುವಂಥ ಮೊದಲನೇ ಕ್ವಶನ್. ನೆಕ್ಸ್ಟ್, ರೋಮಿಯೋ ಫೀಲ್ಸ್ ದಟ್ ಹಿ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟಿಲ್ ಹಿ ಮೆಟ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದೊಂದು ಪ್ರಶ್ನೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ಫೇಸ್ ವೆನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಡ್ಯಾಶ್. ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಹ್ಯಾಸ್. ಇದು ಡ್ಯಾಶ್. ಇದೊಂದು ಪ್ರಶ್ನೆ ಬರುತ್ತೆ. ಕಂಪ್ಲೀಟ್ ದ ಅನಾಲಜಿ ವಿತ್ ರಿಫರೆನ್ಸಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 7ನೇ ಕ್ವಶನ್ ಯಾವುದು ಅಂದರೆ, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದ ಕಿಂಗ್ ಆಫ್ ಮೊನಾಕೋ ನೋಟಿಸ್ಡ್ ವಾಸ್ ಫಾರ್ ಡ್ಯಾಶ್ ಇನ್ 2 ಡಿಯರ್. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು, ಮ್ಯಾಚ್ ದಿ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರಿಫರೆನ್ಸ್ ಟು ದ ಸ್ಟೋರಿ ಟು ಡಿಯರ್. ಇವು ನೋಡಿ ಹೊಂದಿಸಿ ಬರೆಯಿರಿ. ಇವು ಇಷ್ಟು ಕ್ವಶನ್ಸ್ಗಳು. ಥರ್ಡ್ ಕ್ವಶನ್ಸ್ 3 ಕ್ವಶನ್ಸ್ ಕೇಳಿದ್ದಾರೆ, 3 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 9ನೇ ಕ್ವಶನ್ ಬಂದುಬಿಟ್ಟು, ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರೆಫರೆನ್ಸ್ ಟು ದಿ ಸ್ಟೋರಿ ಟು ಡಿಯರ್. ಸ್ಟೇಟ್ಮೆಂಟ್ ಇಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು 10ನೇ ಕ್ವಶನ್, ಇದು ಕೂಡ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಡೋ ದಿ ಫ್ರವರ್ಬ್ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ಹಾನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಟು ಡಿಯರ್ ಟು ಜಸ್ಟಿಫೈ. ಇದೊಂದು ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 2 sentences word. ಓಕೆ, ವಾಟ್ ಆರ್ ದಿ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದ ಮೇಜರ್. ಇದೊಂದು ಪ್ರಶ್ನೆ ಬರುತ್ತೆ. ವಾಟ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ರೆವಿನ್ಯೂ ಫಾರ್ ದ ಪ್ರಿನ್ಸ್ ಆಫ್ ಮೊನಾಕೋ. ಇದೊಂದು ಬರುತ್ತೆ, ನೆನ್ಪಿಟ್ಕೊಳ್ಳಿ. ರೋಮನ್ 3ಯಲ್ಲಿ ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 words. ಹೌ ಡಸ್ ಜೂಲಿಯಟ್ ಗ್ಲೋರಿಫೈ ದ ಚಾರ್ಮ್ ಆಫ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ರೈಟ್ ಅ ನೋಟ್ ಆನ್ ದಿ ಗೇಮಿಂಗ್ ವೆನ್ ಹೌಸಸ್ ಇನ್ ಮೊನಾಕೋ ಹ್ಯಾಂಡ್ ಮೇಂಟೈನ್ಡ್ ಇನ್ 2 ಡಿಯರ್. ಇವು ಇಷ್ಟು ಕ್ವಶನ್ಸ್ಗಳು ಬರ್ತದೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಐ ಸ್ವಾ ಡ್ಯಾಶ್ 1 ರೂಪಿ ಆ್ಯಂಡ್ ಮಿಸ್ಟರ್ ಸವಿತಾ. ಇದೊಂದು ಪ್ರಶ್ನೆ ಬರುತ್ತೆ. ಇಷ್ಟು ಕ್ವಶನ್ಸ್ಗಳು 18, 19, 20 ಇವು 3 ಕ್ವಶನ್ಸ್ಗಳು ಬರ್ತದೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಪ್ರಿಪೋಸಿಷನ್ಸ್. ಆನ್ಸರ್ ಎನಿ 4. ನೋಡಿ, ಮಿಸ್ಟರ್ ಹರಿಣಿ ಸ್ಟಾರ್ಟೆಡ್ ಹರ್ ಕ್ಯಾರಿಯರ್ ಆ್ಯಸ್ ಅ ಲಾಯರ್ ಡ್ಯಾಶ್ ಜೂನ್ 2024. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್ ಈಸ್ ಪ್ಲೇಯರ್ಸ್. Hira is used to come to college dash bus. Rabindranath Tagore won the Nobel Prize dash Geetanjali. And next, Mr. Chandru will arrive dash tomorrow night. ಇಷ್ಟು ಕ್ವಶನ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ರೋಮನ್ 6, ಚೂಸ್ ದ ರೈಟ್ ವರ್ಬ್. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ಯಾಶ್ ಹ್ಯಾವ್ won 6 medals in the Feds Olympic. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಆರ್. ಇದೊಂದು ಪ್ರಶ್ನೆ, ಮಿಸ್ಟರ್ ಕೃಷ್ಣ ಪ್ಲೇಸ್. ಓಕೆ, ಇಷ್ಟು ಕ್ವಶನ್ಸ್ಗಳು ಬರ್ತದೆ. ಎಲ್ ಬಿ ಎ 1 ಕ್ವಶನ್ ಇದು. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ದ ಸ್ಟೂಡೆಂಟ್ಸ್. ಏನು ವರ್ಬ್ ಗಿವನ್ ದ ಬ್ರ್ಯಾಕೆಟ್ಸ್. ಆನ್ಸರ್ ಎನಿ 4. ನೋಡಿ, 35, 36, 37 ಇಷ್ಟು ಕ್ವಶನ್ಸ್ಗಳು ಇದ್ದಾವೆ. ದ ಸ್ಟೂಡೆಂಟ್ಸ್ ವೆಲ್ ಫಾರ್ ದ ಎಕ್ಸಾಮ್ ಸಿನ್ಸ್ ಲಾಸ್ಟ್ ಸಂಡೇ. ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ವೆನ್ ದ ಫೋನ್ ರೇಂಜ್ ಐ ಬಾತ್ ಅವರ್ ಸೆಕೆಂಡ್ PUC ಎಕ್ಸಾಮ್ ಆ್ಯಂಡ್ ಇನ್ ದ ಮಂತ್ ಆಫ್ ಮಾರ್ಚ್ ಎವ್ರಿ ಇಯರ್. ಇವೆಲ್ಲೂ ಕೂಡ ಬರ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಎಲ್ ಬಿ ಎ 1 ಕ್ವಶನ್. 2 ಕ್ವಶನ್ ಪಾರ್ಟ್ B ದಲ್ಲಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.